ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿಗುರೋರ್ಯಶ್ಚ ಜಗತಾಂ ವಿಮೂಢಾಯ ತತ್ತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಗುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮಧ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ತತ್ವಜ್ಞಾನ ತರಂಗಿಣಿ ವಾಹಿನಿಯ ಸಮಸ್ತ ವೀಕ್ಷಕರಲ್ಲಿ ವಿಶೇಷವಾದ ಒಂದು ಕೋರಿಕೆ. ಇವತ್ತು ಒಂದು ವಿಶೇಷವಾದ ಸಂಚಿಕೆ ಇದು. ಕಾರಣ, ನಮ್ಮ ಅಜ್ಜ ಅಂದರೆ ನಮ್ಮ ತಂದೆಯಾಗಿರುವಂತಹ ದಿವಂಗತರಾದಂತಹ ಶ್ರೀ ನಾರಾಯಣಾಚಾರ್ ಮಣ್ಣೂರ್ ಉತ್ತರಾದಿ ಮಠಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. ಇವರ ಬಗ್ಗೆ, ಅವರ ಜೀವನ, ಅವರ ಸಾಧನೆ, ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದರ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀವಿ. ಭಾಳಷ್ಟು ಜನ ನನ್ನಲ್ಲಿ ಕೇಳಿದ್ದುಂಟು. ಕೆಲವರು ಅವರನ್ನು ನೋಡಿದ್ದಾರೆ, ಕೆಲವರಿಗೆ ಅವರ ಒಡನಾಟ ಉಂಟು, ಕೆಲವರು ಅವರ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಸವಿಸ್ತಾರವಾಗಿ ಅವರ ಚರಿತ್ರೆಯನ್ನು ಹೇಳಬೇಕು, ಅವರ ಸಾಧನೆ ಎಂಥದ್ದು ಅಂತ ಹೇಳಿ ಇವತ್ತು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾರಾಯಣಾಚಾರ್ ಅವರ ನಮ್ಮ ಅಜ್ಜ, ಅವರ ತಂದೆ ಹೆಸರು ಗೋಪಾಲಾಚಾರ್ ಅಂತ ಅವರ ಹೆಸರು. ಅವರ ತಾಯಿಯ ಹೆಸರು ಶೇಷಮ್ಮ ಮತ್ತು ಗೋಪಾಲಾಚಾರ್ಯರ ದಂಪತಿಗಳಲ್ಲಿ ನಾರಾಯಣಾಚಾರ್ಯರು ಜನಿಸಿರುವಂಥದ್ದು. ಒಬ್ಬನೇ ಮಗ ನಮ್ಮ ಅಜ್ಜ, ಅವರ ತಂದೆಯವರಿಗೆ ಕಡು ಬಡತನ, ಬಹಳಷ್ಟು ಬಡತನದಲ್ಲಿ ಅವರು ಬೆಳೆದಿರುವಂಥದ್ದು. ಅವರು ಆವಾಗವಾಗ ನನ್ನ ಮುಂದೆ ಹೇಳುವಂಥವ್ರು, ನಾನು ಚಿಕ್ಕ ಹುಡುಗ, ಆ ಸಂದರ್ಭದಲ್ಲಿ ತಮ್ಮ ಎಲ್ಲ ಇತಿಹಾಸವನ್ನು ನಮ್ಮ ಎಲ್ಲ ಹಿರಿಯರಿಂದನೂ ನಾನು ಕೇಳಿದ್ದೀನಿ. ಅವರು ಆವಾಗವಾಗ ಹೇಳೋರು, ಅವರು ಇದ್ದಂಥ ಊರು, ಅವರು ಬೆಳೆದು ಬಂದಂಥ ವಾತಾವರಣ. ತಂದೆ ಚಿಕ್ಕ ವಯಸ್ಸಿನಲ್ಲಿ, ಅವರು 3 ತಿಂಗಳಿದ್ದಾಗ ಅವರ ತಂದೆಯವರು ವೈಕುಂಠ ಯಾತ್ರೆಯನ್ನು ಮಾಡಿರುವಂಥದ್ದು. ಹಾಗಾಗಿ ತಂದೆಯ ಪ್ರೀತಿಯನ್ನು ಪಾಪ ಅವರು ಜೀವನದಲ್ಲಿ ಕಂಡವರಲ್ಲ. ತಾಯಿಯ ಆಶ್ರಯದಲ್ಲಿ ಬೆಳೆದಂಥವರು. ತಾಯಿ ಪಾಪ ಚಿಕ್ಕ ವಯಸ್ಸು, ಆ ಚಿಕ್ಕ ಮಗುವನ್ನು ಕರೆದುಕೊಂಡು ಪಾಪ ಅವರ ತಂಗಿಯ ಮನೆಗೆ ಅಂದರೆ ಕೊರ್ಲಹಳ್ಳಿಗೆ ಅವರು ಕರೆದುಕೊಂಡು ಹೋಗಿ ಬಿಟ್ಟಿರುವಂಥದ್ದು. ಆ ಕೊರ್ಲಹಳ್ಳಿಯಲ್ಲಿ ಅವರ ಅಧ್ಯಯನವನ್ನು ಅವರು ಮಾಡಿರುವಂಥದ್ದು. ಕೊರ್ಲಹಳ್ಳಿಯಲ್ಲಿ ವಾದರಾಜಾಚಾರ್ಯರು ಮತ್ತು ಸುಬ್ಬಣ್ಣಾಚಾರ್ಯರು ಅಂತ ಹೇಳಿ ಬಿದರಳ್ಳಿ ವಂಶಸ್ಥರು, ಮಹಾ ಪಂಡಿತರು, ಒಳ್ಳೆಯ ಜ್ಞಾನಿಗಳು. ಅವರ ಹತ್ರ ಚಿಕ್ಕ ಬಾಲಕನಾದಂತಹ ನಾರಾಯಣಾಚಾರ್ಯರು ಅವರು ಅಲ್ಲಿ ಅಧ್ಯಯನವನ್ನು ಮಾಡಿರುವಂಥದ್ದು. ಎಷ್ಟರ ಮಟ್ಟಿಗೆ ಆ ಅಧ್ಯಯನ ಇತ್ತು ಅವರಲ್ಲಿ ಅಂದರೆ, ಎಲ್ಲ ಅಧ್ಯಯನವನ್ನು ಮಾಡೋ ಸಂದರ್ಭದಲ್ಲಿ ಚಿಕ್ಕಪ್ಪ ಆಗಬೇಕು, ಹುಡುಗನ ಕೈಯಲ್ಲಿ ತೀರ್ಥವನ್ನು ಹಾಕಿ ಬ್ರಾಹ್ಮಣ ಅಂತ ಹೇಳಿ ತೀರ್ಥವನ್ನು ಕೊಟ್ಟು ಆಮೇಲೆ ತಾವು ಊಟಕ್ಕೆ ಕೊಡ್ತಿದ್ರಂತೆ. ಎಷ್ಟೋ ಬಾರಿ ಹೇಳಿದ್ದುಂಟು. ಅಂದರೆ ಅಷ್ಟು ದೊಡ್ಡ ಜ್ಞಾನಿಗಳಾಗಿದ್ದರೂ ಸಹಿತ ಅವರಲ್ಲಿ ಎಷ್ಟು ವಿನಯ ಇತ್ತು ಆ ವಾದರಾಜಾಚಾರ್ಯರಲ್ಲಿ ಅನ್ನೋದು ಬಿದರಳ್ಳಿಯವರು ಅವರಲ್ಲಿತ್ತು ಅನ್ನೋದನ್ನು ನಾವು ಕಾಣಬಹುದು. ಹೀಗೆ ಪ್ರಾರಂಭಿಕವಾದ ಎಲ್ಲ ಅಧ್ಯಯನವನ್ನು ಒಳ್ಳೆ ಪುರೋಹಿತರು, ಒಳ್ಳೆಯ ಜ್ಞಾನಿಗಳು ಎಲ್ಲವನ್ನ ಅವರಿಗೆ ಧಾರೆ ಎರೆದಿದ್ದಾರೆ. ಎಲ್ಲವನ್ನ
ಅಧ್ಯಯನ ಆದ ಮೇಲೆ ಅವರು ಬಂದಿರುವಂಥದ್ದು ಎಲ್ಲಿ ಅಂದರೆ ಅಣ್ಣಿಗೇರಿ ಅಂತ ಹೇಳಿ ಗದಗ ಜಿಲ್ಲೆಯ ಅಲ್ಲಿ ಬರುವಂಥದ್ದು. ಅಣ್ಣಿಗೇರಿ ಅಂತ ಇವತ್ತು ಎಲ್ಲರಿಗೂ ಗೊತ್ತಿರುವಂಥದ್ದೇ, ಹುಬ್ಬಳ್ಳಿ ಸಮೀಪದಲ್ಲಿ ಆ ಗದಗಿನಲ್ಲಿ ಬಂದು, ಗದಗ ಹತ್ತಿರ ಅಣ್ಣಿಗೇರಿ. ಆ ಗದಗ ಹತ್ತಿರ ಇರುವಂಥ ಅಣ್ಣಿಗೇರಿಯಲ್ಲಿ ರುಕ್ಮಿಣಿ ಸತ್ಯಭಾಮ ಸಹಿತ ಪಾಂಡುರಂಗ ವಿಠ್ಠಲ ದೇವರ ದೇವಸ್ಥಾನ ಇದೆ. ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ. ಆ ಪಾಂಡುರಂಗ ದೇವರ ದೇವಸ್ಥಾನದಲ್ಲಿ ಇವರು ಅರ್ಚಕರಾಗಿ ನಮ್ಮ ಪೂರ್ವಜರದು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರು. ಸ್ವಲ್ಪಷ್ಟು ಹೊಲ ಇತ್ತು ಅಂತ ಆಗಿನ ಕಾಲದಲ್ಲಿ ಹೇಳ್ತಾರೆ. ಎಷ್ಟೋ ದಿವಸ ಅಲ್ಲೇ ವಾಸ ಮಾಡ್ತಾ ಇದ್ರು. ಸ್ವಲ್ಪ ದಿವಸ ಆದ ಮೇಲೆ ಲಕ್ಷ್ಮೀಬಾಯಿ, ನಮ್ಮ ಅಜ್ಜಿಯವರ ಹೆಸರು ಲಕ್ಷ್ಮೀಬಾಯಿ, ಕಳಸದವರು. ಆ ಕಳಸದಲ್ಲಿರುವಂತಹ ಅವರನ್ನು ಶೇಷಮ್ಮನವರು ವಿವಾಹವನ್ನು ಮಾಡಿದ್ದಾರೆ. ಮಗನಿಗೆ ವಿವಾಹ ಆಯಿತು. ವಿವಾಹ ಆದ ಮೇಲೆ ಉದ್ಯೋಗ ಮಾಡಬೇಕಲ್ಲ. ಆಗಿನ ಕಾಲದಲ್ಲಿ ಅವರಿಗೆ ಒಳ್ಳೆ ಚೆನ್ನಾಗಿ ಇಂಗ್ಲೀಷ್ ಬರ್ತಿತ್ತು ನಮ್ಮ ಅಜ್ಜ ಅವರಿಗೆ. ಅವರು ಜಿನ್ ಫ್ಯಾಕ್ಟ್ರಿ ಇತ್ತು ಅಣ್ಣಿಗೇರಿಯಲ್ಲಿ. ಅಲ್ಲಿ ಎಷ್ಟೋ ವರ್ಷ ಕೆಲಸವನ್ನು ಮಾಡಿದ್ದಾರೆ. ಸ್ವಲ್ಪ ದಿವಸ ಆದ ಮೇಲೆ ಆ ಜಿನ್ ಫ್ಯಾಕ್ಟ್ರಿ ಮುಚ್ಚಿರುವಂಥದ್ದು. ಇನ್ನು ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿತ್ಯದಲ್ಲಿ ಆ ಶೇಷಮ್ಮನವರಿಗೆ ಬಹಳ ಭಕ್ತಿ ಭಗವಂತನ ಮೇಲೆ, ಸದಾಚಾರ ನಿಷ್ಠರಾಗಿರುವಂಥವರು ನಮ್ಮ ಮುತ್ತಜ್ಜಿ. ಹಾಗಾಗಿ ಅವರು ಎಷ್ಟರ ಮಟ್ಟಿಗೆ ಮಡಿ ಇತ್ತು ಅವರಲ್ಲಿ ಅಂದರೆ, ಅವರು ದಾರಿಯಲ್ಲಿ ಹೊರಗಡೆ ಬಂದರು ಅಂದರೆ, ಮನೆಯಿಂದ ಹೊರಗಡೆ ಬಂದರು ಅಂದರೆ ಜನ ಎಲ್ಲ ಜಾಗ ಬಿಡೋರು. ಅಷ್ಟರ ಮಟ್ಟಿಗೆ ಅವರಿಗೆ ಗೌರವ, ಅವರ ಬಗ್ಗೆ ವಿಶ್ವಾಸ. ಒಪ್ಪತ್ತು ಊಟವನ್ನು ಮಾಡೋವಂಥವರು, ಋಷಿ ಸದೃಶವಾದ ಜೀವನವನ್ನು ಮಾಡಿದಂಥವ್ರು. ನಿತ್ಯದಲ್ಲಿ ವಿಠ್ಠಲನ ದೇವಸ್ಥಾನಕ್ಕೆ ಹೋಗೋರು, ದರ್ಶನ ಮಾಡೋರು, ದರ್ಶನ ಮಾಡ್ಕೊಂಡು ಬರೋರು. ಬಂದಾದ ಮೇಲೆ ನಿತ್ಯದಲ್ಲಿ ತೀರ್ಥ ಪೂಜಾ ಎಲ್ಲ ಮಾಡೋರು. ಒಂದು ದಿವಸ ಬೆಳಗ್ಗಿನ ಹೊತ್ತು ಕನಸಿನಲ್ಲಿ ದೇವರ ಕಟ್ಟೆ ಮೇಲೆ ಮೂರ್ತಿಯಲ್ಲಿ ಭಗವಂತನ ಸನ್ನಿಧಾನ, ಪಾಂಡುರಂಗ ವಿಠ್ಠಲನ ಮೂರ್ತಿ ಇದೆ, ಉತ್ಸವ ಮೂರ್ತಿ, ಭಾಳ ಜನಕ್ಕೆಲ್ಲ ಗೊತ್ತಿರುವಂಥದ್ದೇ. ಆ ಪಾಂಡುರಂಗ ದೇವರ ಉತ್ಸವವನ್ನು ನಾವು ಮಾಡ್ತೀವಿ ಪ್ರತಿ ವರ್ಷದಲ್ಲಿ 2 ಬಾರಿ. ಅಂದರೆ ಆಷಾಢ ಮಾಸದ ಹುಣ್ಣಿಮೆಯ ಮರದಿವಸ ಪಾಡ್ಯ ಮತ್ತು ಕಾರ್ತೀಕ ಮಾಸದ ಹುಣ್ಣಿಮೆ ಮರದಿವಸ ಪಾಡ್ಯ ಗೋಪಾಲಕವಲಿ ಉತ್ಸವ ಅಂತ ಹೇಳಿ ಮೊಸರು ಗಡಿಗೆಯನ್ನು ಎಲ್ಲರ ಮನೆಗೆ ತೆಗೆದುಕೊಂಡು ಹೋಗಿ ಅದರ ಒಂದು ಸೇವೆಯನ್ನು ಎಲ್ಲರೂ ಹಾಲು ಮೊಸರು ಎಲ್ಲವನ್ನ ಹಾಕಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಅದನ್ನು ಕಟ್ಟಿ ಗೋಪಾಲಕಾರಿ ಉತ್ಸವ ಅಂತ ಹೇಳಿ ವಿಜೃಂಭಣೆಯಿಂದ ಮಾಡುವಂಥವರು ಅಮ್ಮ, ಮಗ, ಸೊಸೆ ಲಕ್ಷ್ಮೀಬಾಯಿ ನಮ್ಮ ಅಜ್ಜಿ. ಆ ತುಂಬಿದ ಮನೆಯನ್ನು ಅವರು ನೋಡಿ ಭಗವಂತನ ಲೀಲಾ ಎಷ್ಟಿರ್ತದೆ ಅಂತ ಗೊತ್ತಾಗೋದಿಲ್ಲ. ಯಾರ ಜೀವನ ಹೇಗೆ ಬದಲಾಗ್ತದೆ. ಅವರು ಪಾಪ ಅಲ್ಲಿರುವಂತಹ ಸಂದರ್ಭದಲ್ಲಿ ದೇವರ ಕಟ್ಟೆಯಿಂದ ಏನಾದರೂ ಅಪೇಕ್ಷೆ ಇತ್ತು, ಲೋಕಕ್ಕೆ ಉಪಕಾರ ಮಾಡಬೇಕು ಅಂದರೆ ಆ ಅಜ್ಜಿ ಶೇಷಮ್ಮನವರು ಹೋಗಿ ಆ ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಡೋರು. ದೇವರು ಅದನ್ನು ಮಾಡಿಕೊಡೋ ತನಕ ಬಿಡ್ತಿದ್ದಿಲ್ಲ. ಅಷ್ಟು ಅವರಲ್ಲಿ ವಿಶಿಷ್ಟವಾದ ಭಕ್ತಿಯನ್ನು ಮಾಡುವಂಥವರು ವಿಠ್ಠಲನ ಮೇಲೆ. ದೇವರ ಕಟ್ಟೆಯಿಂದ ಇಳಿದು ಹೋಗಿದ್ದಾನೆ. ಅವರಿಗೆ ಕನಸಿನಲ್ಲಿ ಬೆಳಗ್ಗೆ 5 ಗಂಟೆ ಜಾವ ಮಗನಿಗೆ ಕರೆದು ಹೇಳಿದರು, ನಾರಾಯಣ, ಇನ್ನು ಮೇಲೆ ಈ ಊರಲ್ಲಿ ಇರೋದು ಬೇಡಪ್ಪ, ಈ ಊರು ಬಿಟ್ಟೋಣ. ಯಾಕಮ್ಮ, ಯಾಕೆ ಹಂಗಂತೀಯ? ಅವ್ರು ಕೇಳಿದರು, ಇಲ್ಲ, ದೇವರ ಕಟ್ಟೆಯಿಂದ ಇಳಿದು ಹೋಗಿದ್ದಾನೆ, ಇಲ್ಲಿ ಬೇಡ, ಇಲ್ಲಿರೋದು ಬೇಡ. ಅಷ್ಟು ಅವರಿಗೆ ವಿಶ್ವಾಸ, ಭಕ್ತಿ, ಅಷ್ಟು ಭಕ್ತಿಯನ್ನು ಮಾಡೋರು. ಆಗಲಿ, ಹಾಗಿದ್ರೆ ಮೊದಲು ನಾನು ಉದ್ಯೋಗ ಹುಡ್ಕೊಂಬರ್ತೀನಿ. ಆಗಿನ ಕಾಲ ನಾ ಹೇಳೋ ಸುದ್ದಿ 1950ಕ್ಕಿಂತ ಮುಂಚಿಂದು. ಆಗಿನ ಕಾಲದಲ್ಲಿ ಪಾಪ ಉದ್ಯೋಗ ಹುಡುಕಬೇಕಲ್ಲ, ಎಲ್ಲಿ ಹುಡುಕೋದು, ಹುಡುಕ್ತಾ ಬರಬೇಕು. ಅದಕ್ಕೆ ನಾನೆಲ್ಲ ಹುಡ್ಕೊಂಬರ್ತೀನಿ, ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ತಾಯಿಯನ್ನ ಮತ್ತು ಹೆಂಡತಿಯನ್ನ ಅಂತ ನಮ್ಮ ಅಜ್ಜ ಹೇಳಿದರು ತಾಯಿ ಮುಂದೆ. ಆಗಲಿ, ಹಾಗಿದ್ರೆ ಅಣ್ಣಿಗೇರಿಯಿಂದ ಹುಬ್ಬಳ್ಳಿಗೆ ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಯಾರಿಗೋ ಕೇಳಿದರು, ಮತ್ತು ಉದ್ಯೋಗ ಬೇಕಲ್ಲ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ, ಪೂನಾದ ಕಡೆ ಹೋಗಿ, ಅಲ್ಲಿ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದ್ದಾವೆ, ಅಲ್ಲಿ ಉದ್ಯೋಗ ನಿಮಗೆ ದೊರೀತದೆ. ಅವರ ಜೀವನ ಹೇಗೆ ನೋಡಿ ಎಷ್ಟೆಲ್ಲ ಬದಲಾವಣೆ ಮಾಡಿಸ್ತಾನೆ ಭಗವಂತ. ಆ ಸಂದರ್ಭದಲ್ಲಿ ಪಾಪ ಟಿಕೆಟನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಗಾಡಿಯಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಆ ರೈಲಿನಲ್ಲಿ ಕೂತಂತಹ ಸಂದರ್ಭದಲ್ಲಿ ಇವರ ಎದುರಿನಲ್ಲಿ ಒಬ್ಬ ಕಪ್ಪು ಕೋಟನ್ನು ಧರಿಸಿರುವಂತಹ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅವರು ಯಾರು ಅಂತ ಗೊತ್ತಿಲ್ಲ.
ಕೂತಿದ್ದಾರೆ. ಕೂತಂತಹ ಸಂದರ್ಭದಲ್ಲಿ ನೀವು ಯಾರು, ಎಲ್ಲಿ ಹೊರಟಿದ್ದೀರಿ ಅಂತೆಲ್ಲ ವಿಚಾರಿಸಿದ್ರು ಅವರು. ವಿಚಾರದ ಮಾಡಿದಾಗ ಇವರು ಉತ್ತರವನ್ನು ಹೇಳಿದ್ರಂತೆ, ಇಲ್ಲ ನಾನು ಹೀಗೆ ಅಣ್ಣಿಗೇರಿಯಿಂದ ಬಂದಿರುವಂಥದ್ದು, ನಾನು ಹೀಗೆ ಪುನಾದ್ ಕಡೆ ಹೊರಟಿದ್ದೀನಿ ಉದ್ಯೋಗ ಸಲುವಾಗಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಲ್ಲಿ ಯಾಕೆ ಹೋಗ್ತೀರಿ, ದಾವಣಗೆರೆ ಅಂತ ಒಂದು ಊರಿದೆ, ಆ ಪ್ರದೇಶಕ್ಕೆ ಹೋಗಿ, ಅಲ್ಲಿ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದ್ದಾವೆ, ನಿಮಗೆ ಉದ್ಯೋಗ ದೊರೀತದೆ. ಇವರಂದ್ರಂತೆ, ಮತ್ತೆ ನಾನು ಟಿಕೆಟ್ ತೊಗೊಂಡ್ಬಿಟ್ಟಿದ್ದೀನಲ್ಲ ಈಗ. ಅದಕ್ಕೆ ಅವ್ರು ಹೇಳಿದ್ರಂತೆ, ಟಿಕೆಟ್ ತೊಗೊಂಡ್ರೆ ಏನಾಯ್ತು, ನಿಮ್ಮ ಟಿಕೆಟ್ ನನಗೆ ಕೊಡ್ರಿ, ನನ್ನ ಟಿಕೆಟ್ ನಿಮಗೆ ಕೊಡ್ತೀನಿ, ನೀವು ಹೋಗಿ. ಆಯಿತು ಸರಿ ಅಂದರು. ಟಿಕೆಟ್ ಇಸ್ಕೊಂಡ್ರು. ಆ ವ್ಯಕ್ತಿ ಟಿಕೆಟ್ ಕೊಟ್ಟರು, ಹೊರಟರು. ಒಂದು 2 ನಿಮಿಷ ಆದಮೇಲೆ ನಮ್ಮ ಅಜ್ಜ ಅವರಿಗೆ ಅನ್ನಿಸ್ತಂತ ಮನಸ್ಸಿನಲ್ಲಿ, ಅಲ್ಲ ಮತ್ತೆ ದಾವಣಗೆರೆಯದು ಟಿಕೆಟ್ ಕೊಟ್ಟಿದ್ದಾರೆ, ನಮಗಲ್ಲಿ ಯಾರೂ ಪರಿಚಯ ಇಲ್ಲ, ಮತ್ತೆ ಆ ವ್ಯಕ್ತಿನ ಪರಿಚಯ ಮಾಡಿಕೊಂಡ್ರೆ ಉಳ್ಕೊಳ್ಳಿಕ್ಕೆ ಏನಾರ ವ್ಯವಸ್ಥೆ ಮಾಡ್ತಾರೇನೋ ಕೇಳೋಣ ಅಂತ ಹಿಂದೆ ತಿರುಗಿದ್ರೆ ಆ ವ್ಯಕ್ತಿ ಕಾಣಿಸ್ಲೇ ಇಲ್ಲ. ಅವರು ಬದುಕಿರೋವರೆಗೂ ಬೇಕಾದಷ್ಟು ಜನರಿಗೆ ಹೇಳಿ ತಾವೂ ಸ್ವತಃ ಹುಡುಕಿಸಿದ್ದಾರೆ, ಇವತ್ತವರೆಗೂ ಆ ವ್ಯಕ್ತಿ ಅವರಿಗೆ ಕಂಡಿಲ್ಲ. ಅವರ ನಂಬಿಕೆ ವಿಠ್ಠಲ ಆ ರೂಪದಲ್ಲಿ ಬಂದು ದಾರಿಯನ್ನು ತೋರಿಸಿದ್ದಾನೆ. ಬಂದರು, ದಾವಣಗೆರೆಗೆ ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಯಾರೂ ಪರಿಚಯ ಇಲ್ಲ. ಮಂಡಿಪೇಟೆಯಲ್ಲಿ ಕೋದಂಡರಾಮ್ ದೇವಸ್ಥಾನ ಇದೆ. ದಾವಣಗೆರೆ ನೋಡಿರೋರಿಗೆಲ್ಲ ಚೆನ್ನಾಗಿ ಗೊತ್ತಿರುವಂಥ ವಿಷಯ ಇದು. ಆ ಕೋದಂಡರಾಮ್ ದೇವಸ್ಥಾನದ ಮುಂಭಾಗದಲ್ಲಿ ಒಂದಿಷ್ಟು ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಬಂದು ಮಾರಾಟ ಮಾಡುವಂಥ ಸಂದರ್ಭ ಒಂದು ಸ್ವಲ್ಪ ದಿವಸ ಮಾಡಿದರು. ಮಾಡಿದಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ಆ ಕೋದಂಡರಾಮ್ ದೇವಸ್ಥಾನದ ಅರ್ಚಕರು, ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಚತುರ್ವೇದ ವಿದ್ವಾಂಸರಾಗಿರುವಂತಹ, ಮಹಾ ಸಾತ್ವಿಕರಾಗಿರುವಂತಹ, ಸರಳತೆಯ ಮೂರ್ತಿ ಅಂತ ಅನಿಸ್ಕೊಂಡಿರುವಂತಹ ಚನ್ನಗಿರಿ ರಾಮಾಚಾರ್ಯರು. ಅವರು ಇವರನ್ನು ನೋಡಿದರು. ಅಂಗಾರಕ್ಷತೆ, ಸರಳತೆಯ ಸಾಕಾರ ರೂಪ ನಮ್ಮ ಅಜ್ಜ ನಾರಾಯಣಾಚಾರ್ಯರು. ಯಾವತ್ತೂ ಅವರ ಜೀವನದಲ್ಲಿ ಅವರು ಶಾಲನ್ನು ಹೊತ್ತುಕೊಂಡವರಲ್ಲ, ದೊಡ್ಡ ಅಂಚಿನ ಧೋತ್ರವನ್ನು ಉಟ್ಕೊಂಡವರಲ್ಲ, ದೊಡ್ಡ ತುಳಸಿ ಮಣಿಯನ್ನು ಧಾರಣೆ ಮಾಡಿದವರಲ್ಲ, ಅತ್ಯಂತ ಸರಳತೆ. ಇವರನ್ನು ನೋಡಿ, ಕಾಯಿ ಮಾರೋದನ್ನು ನೋಡಿ ಪ್ರಶ್ನೆ ಮಾಡಿದ್ರಂತೆ ರಾಮಾಚಾರ್ಯ ಬಂದು. ಅವತ್ತೇ ಪ್ರಥಮ ಭೇಟಿ. ಆಚಾರ್ಯರೇ, ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಈ ಕಾಯನ್ನು ಯಾಕೆ ಇಲ್ಲಿ ಮಾರ್ತಾ ಇದ್ದೀರಿ ನೀವು? ಅಜ್ಜ ಹೇಳಿದರು, ಪಾಪ ನನ್ಗೆ ಯಾರು ಪರಿಚಯ ಇಲ್ಲ, ನಾ ಬಂದಿರೋದಿಲ್ಲಿ ಹೊಸದಾಗಿ ಬಂದಿದ್ದೀನಿ, ಹಾಗಾಗಿ ಕಾಯಿನ ಮಾರ್ತಾ ಇದ್ದೀನಿ. ಅವರಿಗೆ ಕಣ್ಣಲ್ಲಿ ನೀರು ಬಂತಂತೆ. ಅವ್ರು ಹೇಳೋರು, ಪಾಪ ಇಲ್ಲ, ಒಳ್ಳೆ ಜ್ಞಾನಿಗಳು ಕಂಡ ಹಂಗೆ ಕಾಣ್ತೀರ ನೀವು ಕಾಯಿ ಮಾರುವಂಥದ್ದು ಏನಾಗಿದೆ ನಿಮಗೆ? ಮಾಡಬೇಡ್ರಿ, ಇವತ್ತಿಂದ ಮಾಡಬೇಡ್ರಿ, ನಾ ಇರೋ ತನಕ ಮಾಡಬೇಡ್ರಿ ಅಂತ ಹೇಳಿ ಮಾತನ್ನು ಕೊಟ್ಟು ಒಳಗಡೆ ಕರ್ಕೊಂಡು ಹೋದ್ರಂತೆ. ದೇವಸ್ಥಾನದೊಳಗೆ ಕರ್ಕೊಂಡು ಹೋಗಿ ಎಲ್ಲ ಪೂರ್ವಪರ ವಿಚಾರಿಸಿದ್ರು. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ಮಾಡ್ತೀರಿ? ಇಲ್ಲ, ನಾನು ಹೀಗೆ ಅಣ್ಣಿಗೇರಿಯಿಂದ ಬಂದಿದ್ದೇನೆ, ಹೀಗೆ ಉದ್ಯೋಗ ಅರಸಿ, ಹೀಗೆ ಹೇಗೆ ಎಲ್ಲ ಹೇಳಿದರು. ಪಾಪ ತಮ್ಮ ಇತಿಹಾಸವನ್ನು ಹೇಳಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ರಂತೆ, ನೀವು ಇನ್ನು ಮೇಲಿಂದ ನನ್ನ ಜೊತೆಗಿದ್ದು ಬಿಡ್ರಿ. ನಮ್ಮ ಅಜ್ಜ ಮಹಾಸ್ವಾಭಿಮಾನಿ, ಬರೇ ಸ್ವಾಭಿಮಾನ ಅಲ್ಲ, ಮಹಾಸ್ವಾಭಿಮಾನಿ. ಗೌರವ, ಅವರ ಮಾನ, ಅವರ ಉಸಿರು ಯಾವತ್ತೂ ಅವರ ಜೀವನದಲ್ಲಿ ಎರಡರ ಹಿಂದೆ ಹೋದವರಲ್ಲ, ಒಂದು ರಾಜಕೀಯ ಮಾಡಿದವರಲ್ಲ, ಹಣದ ಹಿಂದೆ ಹೋದವರಲ್ಲ. ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋದೆ, ಕೆಲವರಿಗೆ ಗೊತ್ತಿಲ್ಲ, ದೂರದಲ್ಲಿ ಕೂತು ನೋಡೋರಿಗೆ. ಹಾಗಾಗಿ ಇದನ್ನು ಬಿಡಿಸಿ ಹೇಳ್ತಾ ಇರೋವಂಥದ್ದು. ಆಚಾರ್ಯರ ಮಾತು ಅಂದರೆ ಅಂಥ ವೇದವಾಕ್ಯದಂಗೆ ನಡೆಸುವಂಥ ನೂರಾರು ಸಾವಿರಾರು ಜನ ಶಿಷ್ಯರು ನಮಗೆ ಕಾಣ್ತಾರೆ. ನಮ್ಮ ಅಜ್ಜನ ಮಾತು ಅಂದರೆ ಹಾಗೆ ವೇದವಾಕ್ಯದಂಗೆ ನಡೆಸ್ತಿದ್ರು ಅವರ ಮಾತನ್ನ. ಹಾಗಾಗಿ ಅವರು ರಾಮಾಚಾರ್ಯ ಹೇಳಿದ್ರಂತೆ, ಆಚಾರ್ಯರೇ, ಇನ್ನೇನು ಚಿಂತೆ ಮಾಡಬೇಡ್ರಿ, ನಿಮಗೆ ದಿನಾನಿತ್ಯ ಒಬ್ಬರ ಮನೆ ನಾನು ಹೇಳ್ತೀನಿ, ಅವ್ರ ಮನೆಗೆ ಹೋಗಿ ಶ್ರಾದ್ದ ಮಾಡಿಸಿ, ಪಕ್ಷ ಮಾಡಿಸಿ, ಕರ್ಮಗಳನ್ನು ಮಾಡಿಸಿ, ಜಾತಕರ್ಮ, ಉಪನಯನ, ವಿವಾಹ ಮಾಡಿಸಿ ಊಟ ಮಾಡ್ಕೊಂಬರ್ರಿ. ಸ್ವಲ್ಪ ದಿವಸ ಅವರ ಜೊತೆಗೆ ಸಂಪರ್ಕ ಮಾಡಿರುವಂಥದ್ದು 1952ನೇ ಇಸ್ವಿಯಲ್ಲಿ ಅವರು ದಾವಣಗೆರೆಗೆ ಬಂದಿರುವಂಥದ್ದು. ಚನ್ನಗಿರಿ ರಾಮಾಚಾರ್ಯರು ವಿಶೇಷವಾಗಿ ಒಂದು ಸ್ವಲ್ಪ ದಿವಸ ಅಂಗಡಿಯನ್ನು ಇಟ್ಟಿದ್ರು ಅಂತಾರೆ. ಆದರೂ ಇವತ್ತಿಗೂ ಹಳಬರೆಲ್ಲ ಕಾಯಿನಾರಾಯಣಾಚಾರ್ಯರು ಅಂತಲೇ ಅವರನ್ನು ಗುರುತಿಸುವಂಥದ್ದು. ಅದಾದ ಮೇಲೆ ವಿದ್ವಾಂಸರಾದ ಮಾಧ್ವಭೂಷಣ ಅಂತ ಅನಿಸ್ಕೊಂಡಿರುವಂತಹ ಭೀಮರಾಯರ ಸಂಪರ್ಕ ಬಂದಿರುವಂಥದ್ದು. ಭೀಮರಾಯರ ಒಂದು ಸಂಪರ್ಕದಲ್ಲಿದ್ದಾಗ ಊರಿನ ಎಲ್ಲ ಜನರು ಬಂದು
ಸ್ವಾಮಿಗಳವರ ಹತ್ರ ಉತ್ತರಾದಿ ಮಠದ ಪೀಠಾಧೀಶರಾದಂಥ ಆಗಿನ ಕಾಲದಲ್ಲಿದ್ದಂತಹ ಸತ್ಯಪ್ರಮೋದ ತೀರ್ಥರಿಗೆ ಇವರ ಹೆಸರನ್ನು ಹೇಳಿರುವಂಥದ್ದು. ಸ್ವಾಮಿ ಇವರು ಸಾತ್ವಿಕರು, ಒಳ್ಳೆ ಜ್ಞಾನಿಗಳು, ಇವರನ್ನ ಉತ್ತರಾದಿ ಮಠಾಧಿಕಾರಿಗಳನ್ನಾಗಿ ಮಾಡಬೇಕು ಅಂತ ಕೇಳಿಕೊಂಡಾಗ ಅವಶ್ಯವಾಗಿ ಆಗಲಿ ಅಂತ ಹೇಳಿ ಸ್ವಾಮಿಗಳವರು ಮಂತ್ರಾಕ್ಷತೆಯನ್ನು ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿರುವಂಥದ್ದು. ಭೀಮರಾಯರ ಒಂದು ವ್ಯಕ್ತಿತ್ವ ಎಂಥದ್ದು ಅಂದರೆ, ನಿತ್ಯದಲ್ಲಿ ದಾವಣಗೆರೆಗೆ ಬಂದರೂ ದಾವಣಗೆರೆಗೆ ಬಂದ ಮೇಲೆ ಎಲ್ಲಿರಬೇಕು, ಸ್ವಲ್ಪ ದಿವಸ ಇವತ್ತಿನ KB ಬಡಾವಣೆಯ ಮಠ ಏನಿದೆ ಅಲ್ಲ, ಆ ರಾಘವೇಂದ್ರ ಸ್ವಾಮಿ ಮಠದ ಮುಂಚೆ ಅಲ್ಲಿ ಮಠ ಇರಲಿಲ್ಲ. ಆ ಜಾಗದಲ್ಲೇ ಇವರ ಮನೆ 3 ಮನೆ ಇತ್ತು ಅಂತ ಹೇಳ್ತಾರೆ. ಆ 3 ಮನೆಯಲ್ಲಿ ಒಂದು ಮನೆಯಲ್ಲಿ ನಮ್ಮ ಅಜ್ಜ ಮತ್ತು ಅಜ್ಜಿ ವಾಸವನ್ನು ಮಾಡ್ತಾ ಇದ್ರು. ಸ್ವಲ್ಪ ದಿವಸ ಮಧ್ವ ಸಂಘದಲ್ಲಿ, ಸರ್ವಜ್ಞಾಚಾರ್ಯ ಸೇವಾ ಸಂಘದಲ್ಲೂ ವಾಸವನ್ನು ಮಾಡಿದರು. ಭೀಮರಾಯರು ನಮ್ಮ ಅಜ್ಜನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ, ಮಹಾಪಂಡಿತರು, ಯುಕ್ತಿ ಮಲ್ಲಿಕಾದಿ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಂಥವರು. ನಿತ್ಯದಲ್ಲಿ 365 ದಿವಸವೂ ಪಾಠ ಪ್ರವಚನವನ್ನು ಮಾಡುವಂಥವ್ರು. ಸಾಯಂಕಾಲ ಅವರು ಪ್ರವಚನ ಹೇಳಬೇಕು. ಅದು ಹೇಗೆ ಪ್ರವಚನ ಹೇಳೋದು ಅಂದರೆ, ಶೇಷಮ್ಮ ಅಂದರೆ ನಮ್ಮ ಮುತ್ತಜ್ಜಿ, ನಮ್ಮ ಅಜ್ಜ ನಾರಾಯಣಾಚಾರ್ಯರು ಇಬ್ಬರೂ ಹೋಗಬೇಕು ಪ್ರವಚನಕ್ಕೆ. ಅವರು ಪ್ರವಚನಕ್ಕೆ ಬಂದು ಕೂತ್ಕೊಳ್ಳೆ 6:30 ಸಮಯ ಪ್ರವಚನದ್ದು. ಸಮಯ ಅಂದರೆ ಸಮಯ, ನಮ್ಮ ಅಜ್ಜ ಅಷ್ಟು ಸಮಯವನ್ನು ಪಾಲನೆ ಮಾಡುವಂಥವರು. 6:30ಗೆ ಹೋದ ಕೂತ್ಕೊಳ್ಳೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಪ್ರವಚನ ಹೇಳೋರು. ಅಮ್ಮ ಮತ್ತು ಮಗ ನಿತ್ಯದಲ್ಲಿ ಪ್ರವಚನವನ್ನು ಕೇಳಲಿಕ್ಕೆ ಹೋಗುವಂಥವರು. ಇದಾದ ಮೇಲೆ ಮಹಾಸ್ವಾಮಿಗಳವರ ಅತ್ಯಂತ ಆತ್ಮೀಯ ಶಿಷ್ಯರಲ್ಲಿ 10 ಜನನ್ನ ಜಯಸತ್ಯ ಪ್ರಬೋಧ ನಿಧಿ ಅಂತ ಟ್ರಸ್ಟ್ ಇದೆ ಉತ್ತರಾದಿ ಮಠದಲ್ಲಿ. ಆ ಟ್ರಸ್ಟ್ನಲ್ಲಿ 2ನೇ 3ನೇವರಾಗಿರುವಂತಹ ಅವರು ಮಹಾ ಸಾತ್ವಿಕರಾಗಿರುವಂಥವರು, ಕಣ್ಣಿನ ವೈದ್ಯರು, ಪ್ರಖ್ಯಾತ ವೈದ್ಯರು, ದಾವಣಗೆರೆಯ ವಾಸಿಗಳಾದಂತಹ ಪ್ರಹ್ಲಾದಾಚಾರ್ಯ ಕಟ್ಟಿಯವರು, ಹರಪನಹಳ್ಳಿಯವರು ಮೂಲತಃ. ಅವರ ಸಂಪರ್ಕ ಬೆಳೆದಿರುವಂಥದ್ದು. ಅವರು ನಮ್ಮ ಅಜ್ಜ ಇವತ್ತು ನಾವೇನು ವಾಸ ಮಾಡ್ತಾ ಇದ್ದೀವಲ್ಲ KB ಬಡಾವಣೆಯಲ್ಲಿ, ಆ ಜಾಗವನ್ನು ಅಜ್ಜ ಯಾವಾಗೋ ಖರೀದಿ ಮಾಡಿದ್ರು ಪಾಪ ಆಗಿನ ಕಾಲದಲ್ಲಿ. ಅಲ್ಲಿ ಪ್ರಹ್ಲಾದಾಚಾರ್ಯರು ಬಂದು ಒಂದು ಮನೆಯನ್ನು ಕಟ್ಟಿ ಅವರಿಗೆ ಗೃಹ ಪ್ರವೇಶಕ್ಕೆ ತಾವೇ ಕೂತು ಗೃಹ ಪ್ರವೇಶವನ್ನು ಮಾಡಿ ಆ ಅಜ್ಜನಿಗೆ ಬಿಟ್ಟುಕೊಟ್ಟಿರುವಂಥದ್ದು. ಅಷ್ಟು ಆ ಅಜ್ಜನ ಮೇಲೆ ಪ್ರೀತಿ, ಅಷ್ಟೊಂದು ಭಕ್ತಿಯನ್ನು ಮಾಡ್ತಿದ್ರು ಭೀಮರಾಯರಿಗೆ ಅಜ್ಜನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ, ಅವರ ತಂದೆಯವರ ಶ್ರಾದ್ದ ದಿವಸ ಯಾವತ್ತು ಅಂತ ಅವ್ರಿಗೆ ಗೊತ್ತಿದ್ರು ಪಂಚಾಂಗ ಇಡ್ತಿದ್ರು. ನಮ್ಮ ಅಜ್ಜ ಹೋದಾಗ, ಆಚಾರ್ಯ ಮತ್ತು ನಮ್ಮ ತಂದೆಯವರ ಶ್ರಾದ್ದ ಯಾವತ್ತಾಗ್ತದೆ? ನಮ್ಮ ಅಜ್ಜ ಕೇಳೋರು, ಅಲ್ಲ ನೀವು ಒಳ್ಳೆ ವಿದ್ವಾಂಸರು, ಚೆನ್ನಾಗಿ ಬಲ್ಲವರು, ನೀವು ನನ್ನ ಕೇಳೋದಾ? ನೀವು ಹೇಳಿದ್ರೆ ನಾ ಬಂದು ಮಾಡಿಸ್ಬಿಡ್ತೀನಲ್ಲ. ಅದಕ್ಕೆ ಅವರೊಂದು ಮಾತು ಹೇಳೋರು, ಉತ್ತರಾದಿ ಮಠಾಧಿಕಾರಿಗಳು ಅಂದರೆ ಸ್ವಾಮಿಗಳವರ ಒಂದು ವಿಶೇಷ ಸನ್ನಿಧಾನ ಅವರಲ್ಲಿ. ಪಂಚಾಂಗ ನಿಮ್ಮ ಕೈಲಿರಬೇಕು, ನಿಮ್ಮ ಬಾಯಿಂದ ಬರಬೇಕು, ನಾನು ಅವತ್ತು ಮಾಡ್ತೀನಿ. ವಿಪ್ರವಾಕ್ಯೋ ಜನಾರ್ದನ ಹೇಳೋರು. ಈ ಮಾತನ್ನ ಏನು ಹೇಳ್ತಾ ಇದ್ದೀನಲ್ಲ, ಇದನ್ನು ಹೇಳೋರು ನಿಮಗೆ 100 ಜನ ಸಿಗ್ತಾರೆ, ಆದರೆ ಮಾಡೋರು ಬಹಳ ಅಪರೂಪ. ಕಲಿಯುಗದ ಭೀಷ್ಮಾಚಾರ್ಯರು ಅಂತ ಅವರನ್ನು ಕರೆಯೋರು ಭೀಮರಾಯರನ್ನ. ಅಂಥ ಮಹಾಜ್ಞಾನಿಗಳು ಅವರ ಸಂಪರ್ಕದಲ್ಲಿದ್ದಂಥವರು. ಮಠಾಧಿಕಾರಿಗಳಾಗಿ ಎಷ್ಟೋ ದಿವಸ, ಸುಮಾರು 30-40 ವರ್ಷಗಳ ಕಾಲ ಮಠಾಧಿಕಾರಿಯಾಗಿ ವಿಶೇಷವಾಗಿ ಉತ್ತರಾದಿ ಮಠದ ಸೇವೆಯನ್ನು ಸಲ್ಲಿಸಿದಂಥವರು. ಅವರ ಸಂಪರ್ಕದಲ್ಲಿದ್ದಂಥವರು NR ಸುಬ್ರಾಯರು, ಸರ್ವಜ್ಞಾಚಾರ ಸೇವಾ ಸಂಘದಲ್ಲಿದ್ದಂಥವ್ರು ಎಲ್ಲರಿಗೂ ಪರಿಚಯ ಇರುವಂಥ ಹೆಸರು. ಎಷ್ಟೋ ವರ್ಷ ಅವರ ಅಧ್ಯಕ್ಷರಾಗಿ ಆ ಸರ್ವಜ್ಞಾಚಾರ ಸೇವಾ ಸಂಘವನ್ನು ನಡೆಸಿದವರು. ಸರ್ವಜ್ಞಾಚಾರ ಸೇವಾ ಸಂಘ ಅಂದ್ರೆ ಬೇರೆ ಇನ್ನೇನೂ ಅಲ್ಲ, ಮಹಾಜ್ಞಾನಿಗಳಾದಂತಹ ಅಭಿನವ ಆನಂದ ತೀರ್ಥರು ಅಂತ ಅನಿಸ್ಕೊಂಡಿರುವಂತಹ ಸತ್ಯಜ್ಞಾನ ತೀರ್ಥರು ಅಡಿಗಲ್ಲು ಹಾಕಿರುವಂತಹ ದಿವ್ಯವಾದ ಭವ್ಯವಾದ ಮಂದಿರ. ಸಾವಿರಾರು ಜನ ಘನ ಪಂಡಿತರು ಬಂದು ಅಲ್ಲಿ ಪ್ರವಚನವನ್ನು ಮಾಡಿದ್ದಾರೆ. 100 ಜನ ಯತಿವರೇಣ್ಯರು ಪೂಜೆಯನ್ನು ಮಾಡಿದ್ದಾರೆ. ಅನೇಕ ಕಾರ್ಯಕ್ರಮಗಳು ನಡೆದಿರುವಂತಹ ದಿವ್ಯವಾದ ಕ್ಷೇತ್ರ ಅದು ನಮ್ಮ ಸರ್ವಜ್ಞಾಚಾರ್ಯ ಸೇವಾ ಸಂಘ. ಆ ಸಂದರ್ಭದಲ್ಲಿ NR ಸುಬ್ರಾಯರು, ಪ್ರಹ್ಲಾದಾಚಾರ ಕಟ್ಟಿ, ನಾನೀಗ ಹೇಳಿದ್ನಲ್ಲ, ಅವರ ಮಕ್ಕಳಿದ್ದಾರೆ ಈಗ, ಮೊಮ್ಮಕ್ಕಳು ಸುಖತೀರ್ಥ ಕಟ್ಟಿ ಅಂತ ಹೇಳಿ PJ ಎಕ್ಸ್ಟೇಷನ್ ರಾಘವೇಂದ್ರ ಸ್ವಾಮಿ ಮಠದ ಮುಖ್ಯಸ್ಥರಾಗಿರುವಂಥವರು. ಆಮೇಲೆ ಪಾಂಡರಂಗಿ ಶ್ರೀನಿವಾಸಾಚಾರ್ಯರು, ಗುಂದಾಳ್ ನರಸಿಂಹಾಚಾರ್ಯರು, ನಾಗೇಶಾಚಾರ್ಯರು, ಅವರನ್ನಂತೂ ಮರೆಯೋ ಹಾಗಿಲ್ಲೇ ಇಲ್ಲ. ದಾವಣಗೆರೆಯ ರಾಜಪುರೋಹಿತರು ಅಂತ ಅವರನ್ನು ಕರೆಯುವಂಥವರು. ಅಷ್ಟು ಅಭಿಮಾನದಿಂದ ಅವರು ಇವರೆಲ್ಲರ ಸಂಪರ್ಕದಲ್ಲಿ ನಮ್ಮ ಅಜ್ಜ ಅಷ್ಟು ಪ್ರೀತಿಯಿಂದ ವ್ಯವಹಾರವನ್ನು ಮಾಡಿದಂಥವರು. ಇನ್ನು ಬಡತನ ಬಹಳ ಇತ್ತು ಅಂತ ಹೇಳಿದೆ. ಸ್ವಲ್ಪ ದಾವಣಗೆರೆಗೆ ಬಂದ ಮೇಲೆ ಸ್ವಲ್ಪ ಉತ್ತಮವಾದ ಪರಿಸ್ಥಿತಿ ಆಗವರು ಆಗಿರುವಂಥದ್ದು.
ಆ ಅಜ್ಜನವರಿಗೆ, ನಮ್ಮ ಅಜ್ಜ ಅವರಿಗೆ 7 ಜನ ಮಕ್ಕಳು. ಮೊದಲು 2 ಹೆಣ್ಣು ಮಕ್ಕಳು, ಆಮೇಲೆ 5 ಜನ ಗಂಡು ಮಕ್ಕಳು. ಅದರಲ್ಲಿ 3ನೇಯವರ ಮಗ ನಾನು. ಭಾಳ ಜನಕ್ಕೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ ಅನ್ನೋದಕ್ಕೆ ಇದನ್ನೆಲ್ಲ ಇಷ್ಟು ವಿಸ್ತಾರವಾಗಿ ಹೇಳ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವರು ಎಷ್ಟರ ಮಟ್ಟಿಗೆ ಅವರು ದಿನಚರಣೆಯನ್ನು ಇಟ್ಕೊಂಡಿದ್ರು ಅಂದರೆ, ಬೆಳಗ್ಗೆ 5 ಗಂಟೆಗೆ ಹೇಳೋರು, ಎದ್ದು ಲಕ್ಷ್ಮೀ ಫಾರ್ಮಿಲ್ ಅಂತ ಇದೆ, ಭಾಳ ಜನಕ್ಕೆ ಗೊತ್ತಿದೆ ದಾವಣಗೆರೆಯಲ್ಲಿ ಇದ್ದವರಿಗೆ. ಅಲ್ಲಿ ತನಕ ಅವರು ನಡೆದುಕೊಂಡು ಹೋಗೋರು. ಯಾವತ್ತೂ ಅವರು ಬೆನ್ನನ್ನು ಬಾಗಿಸಿದವರಲ್ಲ, ಅಷ್ಟು ದೃಢವಾದ ಶರೀರವನ್ನು, ಕಾಯವನ್ನು ಹೊಂದಂಥವ್ರು. ಅಲ್ಲಿಗೆ ಹೋಗಿ ಬಂದ ಮೇಲೆ ಪೂಜೆಯನ್ನು ಮಾಡೋರು. 6 ಗಂಟೆಗೆ ಸ್ನಾನ ಆಗಿಬಿಡಬೇಕು. 6ರಿಂದ 8ರವರೆಗೆ ಅವರು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡೋರು. ಪೂಜೆ ಆದ ಮೇಲೆ ಅವ್ರದ್ದೊಂದು ಪದ್ಧತಿ, ಅವೆಲ್ಲ ಇವತ್ತು ಲುಪ್ತವಾಗಿ ಹೋಗ್ಬಿಟ್ಟಿದೆ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ತಾನು ಧರ್ಮ ಮಾಡೋದಲ್ಲ, ಬೇಕಾದಷ್ಟು ಜನ ಮಾಡೋರು ಸಿಗ್ತಾರೆ ನಿಮಗೆ. ತಮ್ಮ ಹೆಂಡತಿ ಮಕ್ಕಳಿಂದ, ಮೊಮ್ಮಕ್ಕಳಿಂದ ಧರ್ಮವನ್ನು ಮಾಡಿಸಬೇಕು, ಅದು ನಿಜವಾದ ಧೈರ್ಯ. ಶಾಸ್ತ್ರದ ಆದೇಶವನ್ನು ಪರಿಪಾಲನೆ ಮಾಡೋದು, ಅದನ್ನು ಅವರು ಮಾಡಿದವರು. 8 ಗಂಟೆಗೆ ಅವರು ತಾರತಮ್ಯೋಕ್ತವಾಗಿ ತೀರ್ಥವನ್ನು ಕೊಡೋರು. ತಾರತಮ್ಯವಾಗಿ ತೀರ್ಥ ಕೊಡೋಕ್ಕಿಂತ ಮುಂಚೆ ಅವರು ಪೂಜೆ ಕೂತಾಗ ಒಂದ್ಸರಿ ಹಿಂದೆ ತಿರುಗಿ ಒಂದ್ಸರಿ ನೋಡೋರು, ಎಲ್ಲರೂ ಬಂದಿದ್ದಾರಾ ಅಂತ. ಅಂದರೆ ಅಜ್ಜಿಯಿಂದ, ನಮ್ಮ ಅಜ್ಜಿಯಿಂದ ಪ್ರಾರಂಭ ಮಾಡಿಕೊಂಡು, ನಾನೆಲ್ಲ ಕೊನೆ ಹುಡುಗ, ನನ್ನವರೆಗೂ ಎಲ್ಲರೂ ಬಂದಿದ್ದಾರಾ. ಸಾಮೂಹಿಕವಾಗಿ ರಾಮರಕ್ಷಾ ಸ್ತೋತ್ರವನ್ನು ಹೇಳಿಸೋರು. ವಿಶೇಷವಾಗಿ ರಾಮದೇವರ ಮೇಲೆ ಬಹಳ ಭಕ್ತಿ. ಯಾಕೆ? ಎರಡು ರೀತಿಯಿಂದ. ಒಂದು, ನಮ್ಮ ಉತ್ತರಾದಿ ಮಠದಲ್ಲಿ ರಾಮದೇವರನ್ನು, ಮೂಲ ರಾಮದೇವರನ್ನು ಪೂಜಾ ಮಾಡ್ತಾರೆ, ಹಾಗಾಗಿ ಆ ಭಕ್ತಿಯನ್ನು ಮಾಡೋರು. ಎರಡನೇದಾಗಿ, ಮೋಕ್ಷವನ್ನು ಕೊಟ್ಟಿರುವಂಥ ರೂಪ ರಾಮರೂಪ. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೆಚ್ಚವಹ ಅಂತ ಹೇಳದ ಹಾಗೆ ವಿಶೇಷವಾಗಿ ಆ ರಾಮದೇವರ ಮೇಲೆ ಬಹಳ ಭಕ್ತಿಯನ್ನು ಮಾಡುವಂಥವರು. ಮೊದಲನೇ ಮಗನಿಗೆ 4 ಜನ ಹೆಣ್ಣು ಮಕ್ಕಳು, 2ನೇ ಮಗನಿಗೆ 3 ಜನ ಹೆಣ್ಣು ಮಕ್ಕಳು. ಇದೆಲ್ಲ ನೋಡಿ ಅಜ್ಜ ಅವರಿಗೆ ಮನಸ್ಸಿನಲ್ಲಿ ಅನ್ನಿಸ್ತು, ಅಲ್ಲ ಮತ್ತೆ ಕುಟುಂಬ ಮುಂದುವರಿಬೇಕು, ಸಂಸಾರ ಮುಂದುವರಿಬೇಕು, ಬರೀ ಹೆಣ್ಣು ಮಕ್ಕಳಾದ್ರೆ ಹೇಗೆ ಅಂತ ಹೇಳಿ ವಿಶೇಷವಾಗಿ 12 ವರ್ಷ ರಾಮರಕ್ಷಾ ಸ್ತೋತ್ರವನ್ನು ಹೇಳಿದರು. ಅದರ ಬಲದಿಂದ ಹಿರಿಯರಿಂದ ನಾನು ಕೇಳಿರುವಂಥದ್ದು, ಆಮೇಲೆ ನಾನು ಹುಟ್ಟಿರುವಂಥದ್ದು. ಅವರ ತಪಸ್ಸಿನ ಬಲ ಅದು ನಮ್ಮನ್ನು ಕಾಯ್ತಾ ಇದೆ. ಇವತ್ತು ಯಾರಾದರೂ ನಮ್ಮನ್ನು ಗುರುತಿಸ್ತಾರೆ ಅಂದರೆ ಅದು ನಾರಾಯಣಾಚಾರ್ಯರ ಮೊಮ್ಮಗ ಅಂತ ಹೇಳಿ ಗುರುತಿಸ್ತಾರೆ. ಇದರೊಳಗೆ ನಂದೇನೇನೇನೂ ಇಲ್ಲ, ಎಲ್ಲ ಅವರ ಕೃಪಾಶೀರ್ವಾದದ ಬಲ. 12 ವರ್ಷ ಅವರು ಸಿದ್ಧಿಯನ್ನು ಪಡೆದಂಥವರು, ರಾಮದೇವರ ವಿಶೇಷವಾದ ಅನುಗ್ರಹವನ್ನು ಪಡೆದಂಥವರು. 8 ಗಂಟೆಗೆ ತೀರ್ಥವನ್ನು ಕೊಡೋರು, ತಾರತಮ್ಯದಿಂದ ತೀರ್ಥ ಕೊಡೋರು. ಮಧ್ಯೆ ಯಾರಾದರೂ ಬಂದಿಲ್ಲ ಅಂದರೆ ಮುನ್ನೋರಿಗೆ ತೀರ್ಥ ಇಲ್ಲ, ಅವ್ರು ಬಂದ ಮೇಲೆ ಮುನ್ನೋರಿಗೆ ತೀರ್ಥ. ಹೀಗೆ ಅವರು ಜೀವನವನ್ನು ಮಾಡಿದವರು. ಮಧ್ಯಾಹ್ನ 12ವರೆಗೆ ಊಟ ಮಾಡೋರು. ಸಾಯಂಕಾಲ ಪ್ರವಚನ ಹೇಳೋರು, ಪ್ರವಚನ ಕೇಳಲಿಕ್ಕೆ ಹೋಗೋರು. ಎರಡೂ ಅವರಲ್ಲಿತ್ತು. ತಾವು ಪ್ರವಚನ ಹೇಳೋರು, ಮಹಾತ್ಮಗಳನ್ನೆಲ್ಲ ಹೇಳೋರು, ಮತ್ತು ಪ್ರವಚನ ಕೇಳಲಿಕ್ಕೆ ಹೋಗೋರು. ಸಾಯಂಕಾಲ 8 ಗಂಟೆಗೆ ಅಂಗಳದಲ್ಲಿ, ನಮ್ಮ ಮನೆಯ ಮುಂದೆ ಇರುವಂಥ ಅಂಗಳದಲ್ಲಿ ಊಟವನ್ನು ಮಾಡೋರು. ಎಲ್ಲ ಗಿಡಗಳ ಒಂದು ಸಂಪರ್ಕ, ತುಳಸಿ ಗಿಡ ಇತ್ತು, ಮಾವಿನ ಗಿಡ ಇತ್ತು, ಬೇವಿನ ಮರ ಇತ್ತು. ನಮ್ಮ ಮನೆ ಮುಂದೆ ಹಳುಬರಿಗೆಲ್ಲ ಚೆನ್ನಾಗಿ ಗೊತ್ತಿರುವಂಥದ್ದೇ, ನಾನೇನು ಮತ್ತೆ ವಿಸ್ತಾರವಾಗಿ ಹೇಳಬೇಕಾಗಿಲ್ಲ. ಈ ರೀತಿಯಾಗಿ ಅವರು ಜೀವನವನ್ನು ಮಾಡದಂಥವರು. ಪ್ರತಿ ವರ್ಷದಲ್ಲಿ 2 ಬಾರಿ ಅವರು ಯಾವಾಗಲೂ ಆ ವಿಠ್ಠಲನ ಜಾತ್ರೆಗೆ ಹೋಗಬೇಕಾದ್ರೆ ಅವ್ರಿಗೆ ಎಷ್ಟು ಭಕ್ತಿ ಇತ್ತು ಅಂದರೆ, ಅವರು ಹೇಳೋರು ಯಾವಾಗಲೂ, ನಾನು ಹೊರಟಿರೋದು ಬದ್ರಿ ಯಾತ್ರೆಗೆ, ನಾ ಹೊರಟಿರೋದು ಕಾಶಿ ಯಾತ್ರೆಗೆ. ಅಷ್ಟು ಭಕ್ತಿಯಿಂದ ಆ ವಿಠ್ಠಲನ ಸೇವೆಯನ್ನು ಮಾಡ್ತಾ ಬಂದಂಥವರು. ಸತ್ಯಪ್ರಮೋದ್ ತೀರ್ಥರು ಎಷ್ಟು ನಮ್ಮ ಅಜ್ಜ ಅವರ ಮೇಲೆ ಪ್ರೀತಿ ಇತ್ತು ಅವ್ರಿಗೆ ಅಂದರೆ, ಒಂದ್ಸಾರಿ ಬಂದರು ಊರಿಗೆ ಬಂದಂತಹ ಸಂದರ್ಭದಲ್ಲಿ ಅಜ್ಜ ಅವರು ನಮ್ಮ ಮನೆ ಹಿಂಭಾಗದಲ್ಲೇ ರಾಘವೇಂದ್ರ ಸ್ವಾಮಿಗಳ ಮಠ KB ಸ್ಟೇಷನ್ನಲ್ಲಿ, ಅಲ್ಲಿ ಅವರು ದರ್ಶನ ಮಾಡಬೇಕು ಅಂತ ಹೋಗಿದ್ದಾರೆ. ಕಾರ್ ಬಂದ್ಬಿಡ್ತು. ಆಗಿನ ಕಾಲದಲ್ಲಿ ಅಂಬಾಸಿಡರ್ ಕಾರು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅಂಬಾಸಿಡರ್ ಕಾರಲ್ಲಿ ಬಂದರು, ಮಠದ ದಿವಾನರು ಇಳಿದ್ರು, ಸ್ವಾಮಿಗಳು ಬಂದ್ಬಿಟ್ರು. ಮನೆಯಲ್ಲಿ ಯಾರ್ಯಾರೂ ಇಲ್ಲ, ಅಜ್ಜಿ ಒಬ್ಬರೇ ಇದ್ದಾರೆ. ದಿವಾನರಿಗೆ ಹೇಳಿದರು, ಸ್ವಾಮಿ ನಮ್ಮ ಮನೆಯವರು ಮಠಕ್ಕೆ ಹೋಗಿದ್ದಾರೆ, ಬರ್ತಾರೆ ಕೂಡ್ರಿ. ಕೂತಂತಹ ಸಂದರ್ಭದಲ್ಲಿ ನಮ್ಮ ಅಜ್ಜ ಬಂದರು. ಒಂದು 5 ನಿಮಿಷ ಆಯಿತು, ಕೂತಿದ್ರು, ಬಂದರು. ಎಷ್ಟು ಅವರಿಗೆ ಪ್ರೀತಿ ಇತ್ತು ಅಂದರೆ ಸೀದಾ ಅಡುಗೆ ಮನೆಗೆ ಹೋದರು.
ಹೋದಂತಹ ಸಂದರ್ಭದಲ್ಲಿ ಪೆಟ್ಟಿಗೆಯನ್ನು ತೆಗೆದ್ರು ನೋಡಿದ್ರು 5 ಸಾಲಿಗ್ರಾಮ ಇತ್ತು. 5 ಜನ ಮಕ್ಕಳಲ್ಲ ಅಂದರು. ಹೌದು ಸ್ವಾಮಿ 5 ಜನ ಮಕ್ಕಳು. ಆಯ್ತು, ಹಂಗಿದ್ರೆ ಮುಟ್ಟಿದ್ರು ಇಟ್ಬಿಟ್ರು, ಏನು ಪ್ರಶ್ನೆ ಮಾಡಲೇ ಇಲ್ಲ. ಸ್ವಲ್ಪ ದಿವಸ ಆದ ಮೇಲೆ ಅವರು ಕೊನೆ ಕಾಲದಲ್ಲಿ ಸತ್ಯಪ್ರಮೋದ ತೀರ್ಥರು ಒಂದು ಕಡೆ ಬಂದಾಗ, ದಾವಣಗೆರೆಯಲ್ಲಿ ಬಂದಾಗ ಕಾರ್ನಲ್ಲಿ ಕೂತಂತಹ ಸಂದರ್ಭದಲ್ಲಿ ಅವ್ರ ಹತ್ರ ಹೋಗಿ ಹೇಳಿದರು, ಸ್ವಾಮಿ ಮತ್ತು ನನಗೂ ವಯಸ್ಸಾಗ್ತಾ ಇದೆ, ಮತ್ತೆ ಬೇರೆ ಯಾರಿಗಾದರೂ ಇದನ್ನು ಜವಾಬ್ದಾರಿ ವಹಿಸಿ, ಮಠಾಧಿಕಾರಿಗಳನ್ನು ಆ ಜವಾಬ್ದಾರಿಯನ್ನು ಇನ್ನೊಬ್ರಿಗೆ ವಹಿಸಿ, ನನಗೂ ವಯಸ್ಸಾಗ್ಬಿಟ್ಟಿದೆ, ಹೋಗ್ಲಿಕ್ಕಾಗೋಲ್ಲ, ಓಡಾಡ್ಲಿಕ್ಕಾಗೋದಿಲ್ಲ. ಆಗ ಸತ್ಯಪ್ರಮೋದ ತೀರ್ಥರು ಹೇಳಿದ್ರಂತೆ, ಯಾಕಪ್ಪ ನಾನೇನಾದರೂ ನಿಮಗೆ ಭಿಕ್ಷಾ ಮಾಡಿಸು ಅಂತ ಹೇಳಿನ, ಚಾತುರ್ಮಾಸ್ಯ ಮಾಡಿಸು ಅಂತ ಹೇಳಿನ, ಮಹಾಸಮಾರಾಧನೆ ಮಾಡಿಸು ಅಂತ ಹೇಳಿನ? ಏನಿಲ್ಲ. ಪಾತ್ಪೂಜಾ ಮಾಡಿಸು, ಇಷ್ಟೇ ದಕ್ಷಿಣೆ ಕೊಡು ಅಂತ ಏನಾರ ಹೇಳಿದ್ದೇನೇನು? ಏನಿಲ್ಲ. ಯಾರಿಗೂ ಯಾವುದೇ ಸಂದರ್ಭದಲ್ಲೂ ನಾ ಇದನ್ನು ಕೊಡೋದಿಲ್ಲ. 5 ಜನ ನಿಂಗಾಗೋಲ್ಲಲ್ಲ, ಬಿಡು, ನೀ ಆರಾಮ್ ಕೂತ್ ಎಲ್ಲ ಮನೆಯಲ್ಲಿ ನಿಂತು ಎಲ್ಲ ಮಾಡಿಸು. 5 ಜನ ಪಂಚ ಪಾಂಡವರಂಗೆ ನಿಂಗೆ ಮಕ್ಕಳಿದ್ದಾರೆ, ಅವ್ರು ನಡೆಸ್ಕೊಂಡು ಹೋಗ್ತಾರೆ, ನೀ ಏನು ಕಾಳಜಿ ಮಾಡಬೇಡ, ನಂದ ಅನುಗ್ರಹ ನಿನ್ನ ತಲೆ ಮೇಲೆ ಯಾವಾಗಲೂ ಇರ್ತದೆ ಅಂತ ಹೇಳಿ ಸತ್ಯಪ್ರಮೋದ ತೀರ್ಥರು ವಿಶೇಷವಾಗಿ ಅವರು ಆಶೀರ್ವಾದವನ್ನು ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಇಷ್ಟೇ ಅಲ್ಲದೆ ಅವರು 1916ನೇ ಇಸ್ವಿ ಅಂತ ಹೇಳ್ತಾರೆ, 16 ಅಥವಾ 17ನೇ ಇಸ್ವಿಯಲ್ಲಿ ಅವರು ಜನನ ಆಗಿರುವಂಥದ್ದು. ಆಜಾತ ಶತ್ರುವಾಗಿ ಅವರು ಜೀವನವನ್ನು ಮಾಡಿದಂಥವ್ರು. ಒಂದೇ ಒಂದು ವಿಷಯ ಹೇಳಿಬಿಡ್ತೀನಿ, ಬಹಳ ಮಹತ್ವವಾಗಿರುವಂಥದ್ದು ಅವರ ಜೀವನದಲ್ಲಿ ನಾನು ಕಂಡಿರುವಂಥದ್ದು. ನಾನು ಶಾಲೆಯಲ್ಲಿ ಓದುವಂತಹ ಸಂದರ್ಭ ನನಗೆ ತಿಳಿದ ಮಟ್ಟಿಗೆ 6-7 ವರ್ಷ ಇರ್ಬೋದು. ನನಗೆ ಶಾಲೆಯನ್ನು ಮುಗಿಸ್ಕೊಂಡು ನಾನು ಮನೆಗೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಅಜ್ಜ ಕಟ್ಟೆ ಮೇಲೆ ಕೂತಿದ್ರು ಒಳಗಡೆ ಮನೆಯಲ್ಲಿ. ಕುರ್ಚಿನೇ ಇರಲಿಲ್ಲ ಎಷ್ಟೋ ದಿವಸ ನಮ್ಮ ಮನೆಯಲ್ಲಿ. ಗೋಣಿ ಚೀಲ, ಭಾಳ ಜನಕ್ಕೆ ಇದನ್ನು ಹೇಳಿದರೆ ಏನು ಹಿಂಗೆ ಹೇಳ್ತಾರಲ್ಲ ಅಂತ ಅನಿಸ್ತದೆ, ಆದರೆ ಪ್ರತ್ಯಕ್ಷವಾಗಿ ನೋಡಿದವ್ರಿಗೆ ಗೊತ್ತಾಗುತ್ತೆ ನಾ ಹೇಳಿದ್ದು ಎಷ್ಟು ಸತ್ಯ ಅಂತ. ಗೋಣಿ ಚೀಲ ಹಾಕೋರು ಯಾರು ಬಂದರೆ ತಾವು ಒಂದು ಗೋಣಿ ಚೀಲ ಮೇಲೆ ಕೂತ್ಕೊಂಡು, ಅಷ್ಟು ಬಡತನದಲ್ಲಿ ಬಂದಂಥವರು, ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲೇ ಕಾರ್ಯಕ್ರಮ ಇರಲಿ, ವಿದ್ವಾಂಸರ ಪ್ರವಚನ ನಡೀತಿದ್ರೆ ಎಲ್ಲೋ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳೋರು. ಆ ಬಂದಿರೋ ಆಚಾರ ಹೇಳೋರು, ಆಚಾರ್ಯರೇ ಮಠಾಧಿಕಾರಿಗಳು ನೀವು ಬರ್ರಿ, ಮೇಲ್ಗಡೆ ಬರ್ರಿ ಅಂತ ಕರೆದ್ರೆ ಮಾತ್ರ ಹೋಗೋರು. ಅಷ್ಟು ವಿರಳ ಸರಳತೆ ಅವರಲ್ಲಿ ಕಾಣುವಂಥದ್ದು, ಅಷ್ಟು ಸಮಾಧಾನ ಗುಣ. ನಾನು ಬಂದೆ ಮನೆಗೆ. ಬಂದಂತಹ ಸಂದರ್ಭದಲ್ಲಿ ನಮ್ಮ ತಾಯಿ ಹೊರಗಡೆ ಹೋಗಿದ್ರು, ತಂದೆ ತಾಯಿ ಮತ್ತು ನಾನು. ಅಮ್ಮ ಅಂತ ಅಳಬಾರದಲ್ಲ, ಅದಕ್ಕೆ ಅವ್ರೇನು ಮಾಡಿದ್ರು, ಒಂದು ಸ್ವಲ್ಪ ಅವಲಕ್ಕಿ ಕೊಟ್ಬಿಡು ಸಮಾಧಾನ ಆಗ್ತಾನೆ ಮೊಮ್ಮಗ. ನನ್ನ ಮೇಲೆ ಬಹಳ ಪ್ರೀತಿ ನಮ್ಮ ಅಜ್ಜ. ಕೊಟ್ಟರು. ನಾನು ತಿಂತಾ ಕೂತಿದ್ದೆ. ಕೂತಂತಹ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಏನು ಅಂದರೆ, ಅಡಿಗೆ ಮನೆ ಬಾಗಿಲ ಮುಂದೆ, ಹಳೆ ಮನೆ ನೋಡಿದವ್ರಿಗೆಲ್ಲ ಚೆನ್ನಾಗಿ ಗೊತ್ತಾಗತ್ತೆ ನಾ ಹೇಳಿದ್ದು, ಆ ಅಡಿಗೆ ಮನೆ ಬಾಗಿಲಲ್ಲಿ ನಿಂತು ನಮ್ಮ ಅಜ್ಜಿ ಕಣ್ಣೀರು ಹಾಕಿದರು, ಜೋರಾಗಿ ಹತ್ತರು. ನನಗೆ ಅರ್ಧಂಬರ್ಧ ನೆನಪು, ಪೂರ್ಣವಾಗಿ ನೆನಪಿಲ್ಲ, ಜೋರಾಗಿ ಅವ್ರು ಹತ್ತಿದ್ದು ಮಾತ್ರ ನಂಗೆ ಚೆನ್ನಾಗಿ ನೆನಪಿದೆ. ಹತ್ತಂತಹ ಸಂದರ್ಭದಲ್ಲಿ ನಮ್ಮ ಅಜ್ಜ ಕೇಳಿದ್ರು, ಯಾಕೆ ಅಳ್ತಾ ಇದ್ದೀಯಾ? ಗಂಡ ಅವ್ರು ಕೇಳೋ ಕರ್ತವ್ಯ ಕೇಳಿದ್ರು. ಕೇಳಿದಾಗ ಅಜ್ಜಿ ಒಂದಿಷ್ಟು ಜನದ ಹೆಸರು ಹೇಳಿದರು. ಅವ್ರು ಯಾರು ಅಂತ ನಂಗೆ ನೆನಪಿಲ್ಲ, ಹೆಸರು ನನಗೆ ನೆನಪಿಲ್ಲ. ಇವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ನಿಮಗೆ ಹಿಂಗಂದ್ರು, ಹಿಂಗೆ ಮಾಡಿದ್ರು, ಹಿಂಗೆ ಮಾತಾಡಿದ್ರು ಅಂತ ಎಲ್ಲ ಹೇಳಿದರು. ಇಷ್ಟೆಲ್ಲ ಹೇಳಿದ ಮೇಲೆ ಬೇರೆಯವರಾಗಿದ್ದರೆ, ನಮ್ಮ ಅಜ್ಜನ ಜಾಗದಲ್ಲಿ ಬೇರೆಯವ್ರು ಯಾರಾದರೂ ಇದ್ರೆ, ಹೌದಾ ಹಿಂಗೆಲ್ಲ ಹೇಳಿದ್ರ, ಆಯ್ತು ಹಂಗಿದ್ರೆ ಅವ್ರಿಗೊಂದು ಗತಿ ಕಾಣಿಸಿಬಿಡೋಣ ಅಂತ ಕೋಪ ಮಾಡ್ಕೊಳ್ಳೋರು, ತಾಪ ಮಾಡಿಕೊಂಡು ಎದ್ದು ಕುಣಿದಾಡೋರು, ಬೈಯೋರು. ಆದರೆ ನಮ್ಮ ಅಜ್ಜ ನಿಜವಾಗ್ಲೂ ಕಣ್ಣಾರೆ ನಾವು ನೋಡಿರುವಂತಹ ದೃಶ್ಯ, ಒಂದು ಮಾತಾಡಲಿಲ್ಲ ನಮ್ಮ ಅಜ್ಜ. ಯಾರಾದರೂ ಎಂಥವರಾದರೂ ಬೇರೆಯವ್ರು ಬಿಡ್ರಿ, ಹೆಂಡತಿ ಮಾತು ಅಂದರೆ ಬಹಳ ವೇದವಾಕ್ಯ, ಬಹಳ ಪ್ರೀತಿ ಇರ್ತದೆ. ಯಾರು ಹೇಳಿದ್ ನಂಬಲಿಲ್ಲ ಅಂದರೂ ಹೆಂಡತಿ ಹೇಳಿದ್ದಾಳೆ ಅಂತ ನಂಬಿಡ್ತಾರೆ. ಆದರೆ ನಮ್ಮ ಅಜ್ಜ ಒಂದು ಮಾತಾಡಲಿಲ್ಲ. ಇಷ್ಟೆಲ್ಲ ಅವರು ಬೈದಿದ್ದನ್ನು ಹೇಳಿದ್ರು ಒಂದೂ ಮಾತನಾಡದೆ ಕೊನೆಗೆ ಒಂದೇ ಮಾತು ಅವ್ರು ಹೇಳಿದ್ದು, ಹೌದಾ ಇಷ್ಟೆಲ್ಲ ಹೇಳಿದ್ರಾ, ಸರಿ ಎದ್ದು ಹೋಗ್ಬಿಟ್ರು. ಅಷ್ಟು ಸಮಾಧಾನ, ಅಷ್ಟು ಶಾಂತಿ ಪ್ರಿಯರಾಗಿರುವಂಥವ್ರು. ಇದನ್ನ ಭಾಗವತ ಓದಿದ ಮೇಲೆ ನನಗೆ ಮನಸ್ಸಿಗೆ ಇನ್ನೂ ಹತ್ತಿರವಾಗಿ ನಾಟಿರುವಂಥದ್ದು. ಮಾಮಂಗಲಂ ತಾತ ಪರೇಶು ಮಂಸ್ತಾಂ ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ್. ಸುನೀತಿ ತನ್ನ ಮಗನಿಗೆ ಉಪದೇಶ ಮಾಡಿರುವಂಥದ್ದು, ಯಾವತ್ತೂ ಯಾರನ್ನೂ ದ್ವೇಷ ಮಾಡಬೇಡ. ಅವರ ಜೀವನದಲ್ಲಿ ನಾನು ಕಂಡಿರುವಂತಹ ಅತ್ಯಂತ ಹತ್ತಿರದಲ್ಲಿ ನಾನು ನೋಡಿರುವಂತಹ ಅವರ ಒಂದು ಸರಳತೆ, ಆ ವಿರಳತೆ, ಅವರ ಸಮಾಧಾನ,
ಅವರು ಪಟ್ಟಿರುವಂಥ ಕಷ್ಟ ಅಪರೂಪವಾಗಿರುವಂಥದ್ದು. ಹಾಗಾಗಿ ಅವರು ಭಾದ್ರಪದ ಮಾಸದಲ್ಲಿ ವೈಕುಂಠ ಯಾತ್ರೆಯನ್ನು ಮಾಡಿರುವಂಥದ್ದು. ಅವರು ಹೋದಂಥ ದಿವಸ ರಸ್ತೆಯಲ್ಲಿ ಜಾಗ ಇರಲಿಲ್ಲ. ಎಲ್ಲ ಬಂದಿರೋರಿಗೆ ಹಳುಬರಿಗೆಲ್ಲ ಗೊತ್ತು, ನಾನೇನು ಮಾತು ಭಾಳ ಹೇಳಬೇಕಾಗಿಲ್ಲ. ರಸ್ತೆಯಲ್ಲಿ ಜಾಗ ಇರಲಿಲ್ಲ, ಅಷ್ಟು ಜನ ಕಿಕ್ಕಿರದು ತುಂಬಿಟ್ಟಿದ್ರು. ರಾಮಾಚಾರ್ಯರಿಗೂ ಮತ್ತು ನಮ್ಮ ಅಜ್ಜ ಅವರಿಗೂ ಅತ್ಯಂತ ಘನಿಷ್ಠವಾದ ಸಂಬಂಧ. ಎಷ್ಟರ ಮಟ್ಟಿಗೆ ಅಂದರೆ ರಾತ್ರಿಯಲ್ಲಿ ಬಂದು ಒಂದು ಪಗಡೆ ಆಟ ಆಡಿ ಆಮೇಲೆ ಅವ್ರ ಮನೆಗೆ ಹೋಗೋರು. ಅಷ್ಟರ ಮಟ್ಟಿಗೆ ಅವರ ಒಂದು ಸಂಬಂಧ ಇರುವಂಥದ್ದು. ಅವರು ರಾಯರ ಮಠಾಧಿಕಾರಿಗಳಾಗಿ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಣೆ ಮಾಡದಂಥವರು. ನಮ್ಮ ಅಜ್ಜ ಉತ್ತರಾದಿ ಮಠಾಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡದಂಥವರು. ಇಬ್ಬರು ತಾವು ಒಬ್ಬೊಬ್ಬರು ಮಾತಾಡ್ಕೊಳ್ಳೋರು. ರಾಮಾಚಾರ್ಯ ನಮ್ಮ ಅಜ್ಜನ ಮುಂದೆ ಹೇಳೋರು, ಆಚಾರ್ಯರೇ, ನಿಮಗೆ ಯಾರಾದರೂ ಏನಾದರೂ ಅಂದರೆ ನಾನು ಅವ್ರನ್ನ ಸುಂಬಿಡೋದಿಲ್ಲ. ನಾನು ಯಾವತ್ತೂ ತಲೆಗೆಡಿಸ್ಕೊಳ್ಳೋಕೋವಲ್ಲ ಅವ್ರೇನಾರು ಅಂದ್ರು ಅಂದರೆ. ಹಾಗೆ ನಮ್ಮ ಅಜ್ಜನೂ ಹೇಳೋರು, ನಿಮಗೆ ಯಾರಾದರೂ ಏನಾರು ಅಂದರೆ ನಾನು ಸುಮ್ಮನಿರೋದಿಲ್ಲ. ಇಬ್ಬರಲ್ಲೂ ಅಷ್ಟು ಬಾಂಧವ್ಯ ನಮ್ಮ ಅಜ್ಜ ಮತ್ತು ರಾಮಾಚಾರ್ಯರಲ್ಲಿ ಕಾಣುವಂಥದ್ದು. ಯಾವಾಗಲೂ ನಮ್ಮ ಅಜ್ಜಿ ಹೇಳೋರು, ನಾವು ದಾವಣಗೆರೆಯಲ್ಲಿ ವಾಸ ಮಾಡ್ತೀವಿ ಅಂದರೆ 5 ಬಟ್ಟು ನಮ್ಮ ಹೊಟ್ಟೆಯಲ್ಲಿ ನಾಟಿರುವಂಥದ್ದು ರಾಮಾಚಾರ್ಯದು. ಅಷ್ಟು ಪ್ರೀತಿಯಿಂದ ಅವರು ನಮ್ಮನ್ನು ಸ್ನೇಹ ಬಾಂಧವ್ಯವನ್ನು ಬೆಳೆಸಿದಂಥವರು. ಹೀಗೆ ನಮ್ಮ ಅಜ್ಜನಿಗೆ ಅವರ ಇತಿಹಾಸವನ್ನು ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಭಾದ್ರಪದ ಮಾಸದಲ್ಲಿ ಅವರು ದಶಮಿ ದಿವಸ ವೈಕುಂಠ ಯಾತ್ರೆಯನ್ನು ಮಾಡಿರುವಂಥದ್ದು. ಅವರ ಚರಿತ್ರೆ, ಅವರ ಜೀವನ ಹೇಳಬೇಕು ಅನ್ನೋದು ಬಹಳ ದಿವಸದಿಂದ ಇತ್ತು. ಬಹಳ ಜನಕ್ಕೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಹೇಳಿರುವಂಥದ್ದು. ಪ್ರಾರಂಭಿಕವಾದ ವೆಂಕಟೇಶ ಸ್ತೋತ್ರ, ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರ ಎಲ್ಲವನ್ನ ನನಗೆ ಪಾಠವನ್ನು ಹೇಳಿ ಆಶೀರ್ವಾದವನ್ನು ಮಾಡಿದಂಥವರು ನಮ್ಮ ಅಜ್ಜ. ಅವರ ಒಂದು ಕೃಪಾಶೀರ್ವಾದ ಬಲದಿಂದ 1-2 ಅಕ್ಷರ ಇವತ್ತೇನಾದರೂ ಹೇಳ್ತಾ ಇದ್ದೇನೆ ಅಂದರೆ ಅವರ ಆಶೀರ್ವಾದ. ಇದರಲ್ಲಿ ನಂದೇನೇನೂ ಇಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಂತಹ ಕುಲದಲ್ಲಿ ಅಗಸ್ತ್ಯ ಗೋತ್ರದವರು ನಾವು. ಅಂತಹ ಕುಲದಲ್ಲಿ ಅಂಥ ಅಜ್ಜನ ಮೊಮ್ಮಗನಾಗಿ ಹುಟ್ಟಲಿಕ್ಕೆ ನಾನು ಬಹಳ ಹೆಮ್ಮೆಯನ್ನು ಪಡ್ತೀನಿ. ತ್ಯಾಗದ ಮೂರ್ತಿ, ಸರಳತೆಯ ಮೂರ್ತಿ. ಯಾವತ್ತೂ ಅವರು ಹಣದ ಹಿಂದೆ ಹೋದವರಲ್ಲ. ಅವರ ಮನಸ್ಸು ಮಾಡಿದರೆ ಎಷ್ಟೋ ಜನ ಅವರ ಶಿಷ್ಯರು ಇವತ್ತು ಇದ್ದಾರೆ. ಅವರೆಲ್ಲ ನಮ್ಮ ಮುಂದೆ ಹೇಳಿದ್ದಾರೆ, ಆಚಾರ್ಯರು ಮನಸ್ಸು ಮಾಡಿದರೆ 4 ಫ್ಲೋರಿಂದು ಬಿಲ್ಡಿಂಗ್ ಕಟ್ಟಬಹುದಾಗಿತ್ತು, ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಬೇಕಾದಂಗಿರ್ಬೋದಾಗಿತ್ತು. ಯಾವತ್ತೂ ಅದರ ಹಿಂದೆ ಹೋದವರಲ್ಲ, ಹಣದ ಹಿಂದೆ ಹೋದವರಲ್ಲ, ರಾಜಕೀಯ ಮಾಡಿದವರಲ್ಲ. ಅದು ಅವರ ಒಂದು ವ್ಯಕ್ತಿತ್ವವನ್ನು ತೋರಿಸುವಂಥದ್ದು. ಸತ್ಯಜ್ಞಾನತೀರ್ಥರು ಪರೀಕ್ಷೆ ಮಾಡಬೇಕಾದ್ರೆ ವಾಯುಸ್ತುತಿಯಲ್ಲಿ ಪ ಅನ್ನೋ ಅಕ್ಷರ ಬರದೇ ಇರುವಂತಹ ಶ್ಲೋಕ ಯಾವುದು? 1 ಕ್ಷಣದಲ್ಲಿ ಹೇಳಿದ್ದಾರೆ ಅಜ್ಜ. ಅವರಿಗೆ ಬೆಳ್ಳಿ ತಮಗೆಯನ್ನು ಕೊಟ್ಟಿದ್ದಾರೆ, ಬೆಳ್ಳಿ ಲೋಟವನ್ನು ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಅಷ್ಟು ಸತ್ಯಜ್ಞಾನ ತೀರ್ಥರ ಆಶೀರ್ವಾದವನ್ನು ಪಡೆದಂಥವರು ನಮ್ಮ ಅಜ್ಜ ಅವರು. ಇಷ್ಟೇ ಅಲ್ಲದೆ ಅವರ ಒಂದು ಸಂಪರ್ಕದಲ್ಲಿ ಬಂದಂಥ ಅನೇಕ ವಕೀಲ್ ನಾರಾಯಣಮೂರ್ತಿ ಆಗಿರ್ಬೋದು, ಕಡ್ಲಬಾಳದಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡಿದಂಥವರು, ದಾವಣಗೆರೆಯ ಸುಪ್ರಸಿದ್ಧ ವಕೀಲರಾಗಿರುವಂಥವರು, ಆಮೇಲೆ NN ಜಯರಾಯರಾಗಿರ್ಬೋದು. ಹೀಗೆ ಅನೇಕ ಜನ ಸಂಪರ್ಕ, ಹನುಮಂತರಾಯರಾಗಿರ್ಬೋದು, ಅರಸನಘಟ್ಟ, ದಾವಣಗೆರೆಯಲ್ಲಿ ಇದ್ದವರಿಗೆಲ್ಲರಿಗೂ ಈ ಹೆಸರುಗಳು ಚೆನ್ನಾಗಿ ಪರಿಚಯ ಇರುವಂಥದ್ದೇ. ಅವರ ಎಲ್ಲರ ಸಂಪರ್ಕದಲ್ಲಿ ವಿಶೇಷವಾಗಿ ಧರ್ಮ ಜಾಗೃತಿಯನ್ನು ಮಾಡಿ ತಮ್ಮ ಆಚರಣೆಯಿಂದ, ತಮ್ಮ ಸದಾಚಾರದಿಂದ, ತಮ್ಮ ಸರಳತೆಯಿಂದ ಎಲ್ಲರಿಗೂ ಮಾದರಿಯಾದಂಥವರು ನಮ್ಮ ಅಜ್ಜ ನಾರಾಯಣಾಚಾರ್ಯರು. ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು ವಿರಾಮ ಮಾಡ್ತೀನಿ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.